ಕೋಲಾರದಲ್ಲಿ ಕಾಣೆಯಾಗಿದ್ದ ವೃದ್ಧೆ ಶವವಾಗಿ ಪತ್ತೆಯಾಗಿದ್ದಾರೆ. ಆ ವೃದ್ಧೆಯ ಶವವನ್ನು ನೋಡಿದಾಗ ಅತ್ಯಾಚಾರ ಮಾಡಿ ಆಕೆಯನ್ನು ಕೊಲೆ ಮಾಡಿರುವ ಶಂಕೆ ವ್ಯಕ್ತ ಆಗ್ತಾ ಇದೆ. ವೃದ್ಧೆಯೊಬ್ಬರು ಕೋಲಾರದಲ್ಲಿ ಕಾಣೆಯಾಗಿದ್ರು. ಶ್ರೀನಿವಾಸಪುರ ಪಟ್ಟಣದಲ್ಲಿ ಕಾಣಿಸ್ತಾ ಇದ್ದಂಥ ವೃದ್ಧೆ ಏಕಾಏಕಿ ಎಲ್ಲಿ ಹೋದ್ರು ಅಂತ ಗೊತ್ತಿರಲಿಲ್ಲ. ಆದರೆ ಇವತ್ತು ಶವವಾಗಿ ಪತ್ತೆಯಾಗಿದ್ದಾರೆ. ಆ ಬೆನ್ನಲ್ಲೇ ಅತ್ಯಾಚಾರ ಮಾಡಿ ಆಕೆಯನ್ನು ಕೊಲೆ ಮಾಡಿರುವ ಶಂಕೆ ವ್ಯಕ್ತ ಆಗಿದೆ. 76 ವರ್ಷದ ಲಕ್ಷ್ಮೀದೇವಮ್ಮ ಆಕೆಯನ್ನ ಹೊತ್ತೊಯ್ದಿರುವಂತಹ ದೃಶ್ಯವೊಂದು CCTVಯಲ್ಲಿ ಸೆರೆಯಾಗಿದೆ. ವಾಸಿ ಎನ್ನುವಂಥ 37 ವರ್ಷದ ಒಬ್ಬ ಮನುಷ್ಯ ಆಕೆಯನ್ನು ಎತ್ಕೊಂಡು ಹೋಗುವಂಥ ದೃಶ್ಯ ಸೆರೆಯಾಗಿದೆ. ನೋಡಿ, ಗಮನಿಸ್ತಾ ಇದ್ದೀರಿ ಈ ದೃಶ್ಯದಲ್ಲಿ ಒಬ್ಬ ವ್ಯಕ್ತಿ ಆಕೆಯನ್ನು ಏನೋ ಮಾತಾಡ್ತಾ ಇರೋದು, ಆಕೆ ಏನೋ ಕೇಳ್ತಾ ಇರೋದು, ಆಕೆ ಆಗಲ್ಲ ಅಂತಿರೋದು, ಏನೋ ಸಮಥಿಂಗ್ ಒಂದು CCTV ಇದೆ. ಅದರಲ್ಲಿ ಆತ ನೋಡ್ತಾನೆ. ಆಮೇಲೆ ಆಕೆಯನ್ನು ಎತ್ಕೊಂಡು ಸೈಡ್ಗೆ ಹೋಗ್ತಾನೆ. ಅದಾದಮೇಲೆ ಆಕೆ ಮೇಲೆ ಅತ್ಯಾಚಾರ ಎಸಗಿ ಆಕೆಯನ್ನು ಕೊಲೆ ಮಾಡಿರುವ ಶಂಕೆ ವ್ಯಕ್ತ ಆಗಿದೆ. ದೃಶ್ಯ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ ಈತನೇ ಏನಾದರೂ ಮಾಡಿರಬಹುದು ಅಂತ. ಸದ್ಯ ಈತನನ್ನು ಹುಡುಕ್ತಿದ್ದಾರೆ ಪೊಲೀಸರು. ವಾಸಿ ಅನ್ನುವಂಥ ಈ ವ್ಯಕ್ತಿ 37 ವರ್ಷ ಪ್ರಾಯದ ವ್ಯಕ್ತಿ ಸುಮಾರು 76 ವರ್ಷ ಪ್ರಾಯದ ಲಕ್ಷ್ಮೀದೇವಮ್ಮ ಅನ್ನುವ ವೃದ್ಧೆಯನ್ನು ಹೊತ್ಕೊಂಡು ಹೋಗಿದ್ದಾನೆ. ಅದು CCTV ಕ್ಯಾಮ್ರಾದಲ್ಲಿ ಇದೆ. ಈತನೇ ಕೃತ್ಯ ಮಾಡಿದ್ದಾನೆ. ಪೊಲೀಸರು ಈತನನ್ನು ವಶಕ್ಕೂ ಕೂಡ ಪಡೆದಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಪ್ರಕರಣದ ಕುರಿತಾದಂತಹ ತನಿಖೆ ಇದೀಗ ಆರಂಭ ಆಗಿದೆ, ನಡೀತಾ ಇದೆ. ಶ್ರೀನಿವಾಸ ಮೂರ್ತಿ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ ಮೂರ್ತಿ, ಒಂದು CCTV ವಿಜುವಲ್ ಭಾಳ ಸ್ಪಷ್ಟವಾಗಿ ಆಕೆಯನ್ನು ಎತ್ಕೊಂಡು ಹೋಗಿರೋದನ್ನ ತೋರಿಸ್ತಾ ಇದೆ. ಆತನೇ ಕೊಲೆ ಮಾಡಿರೋದಾ? ಏನು ಪ್ರಕರಣದ ತನಿಖೆಯ ಈವರೆಗಿನ ಪ್ರೋಗ್ರೆಸ್? ಪ್ರಣೂತ್, ಇದು ಶ್ರೀನಿವಾಸಪುರ ಪಟ್ಟಣದ ವ್ಯಾಪ್ತಿಯಲ್ಲಿ ನಡೆದಿರುವಂತ ಒಂದು ಘಟನೆ. ಇದು 2 ದಿವಸಗಳ ಹಿಂದ್ಗಡೆ ಏನು ವೃದ್ಧೆ ಲಕ್ಷ್ಮಮ್ಮ ಏನಿದ್ರು, ಲಕ್ಷ್ಮೀದೇವಮ್ಮ ಅವರು ಕಾಣೆ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ಆತನ್ನ ಯಾರು ಲಕ್ಷ್ಮೀದೇವಮ್ಮ ಇದ್ದ ಜಾಗದಲ್ಲಿ ಒಬ್ಬ ಈ ಶ್ರೀನಿವಾಸಪುರ ಪಟ್ಟಣದ ವಾಸಿ ಬಾಬು ಅನ್ನುವಂಥವನು ಓಡಾಡ್ತಾ ಇರೋಂಥದ್ದು ದೃಶ್ಯ ಕಂಡು ಬರುತ್ತೆ. ಆ ಬಾಬು ಅನ್ನೋನು ಆ ಪಟ್ಟಣದ ಒಂದು ಏನು ಜಾಗದಲ್ಲಿ ವೃದ್ಧೆ ಇದ್ದ ಜಾಗದಲ್ಲಿ ಓಡಾಡ್ತಾ ಆಕೆಯನ್ನ ಪುಸಲಾಯಿಸಿ ಕಡೆಗೆ ಆಕೆಯನ್ನು ಹೊತ್ಕೊಂಡು ಹೋಗುವಂತದ್ದು CC ಫುಟೇಜ್ ಅಲ್ಲಿ ದಾಖಲಾಗಿದೆ. ಸದ್ಯಕ್ಕೆ ಆಕೆ ಶವ ನಿನ್ನೆ ಪತ್ತಾದ ನಂತರ ಇದ್ರ ಬಗ್ಗೆ ವಿಚಾರಣೆ ಮಾಡಿದಂತ ಪೊಲೀಸರಿಗೆ ಆ ಬಾಬಾ ಅನ್ನುವಂಥವನು ಈ ರೀತಿಯಾದಂತ ಕೃತ್ಯ ಎಸಗಿದಾನೆ ಅಂತ ಹೇಳಿ ಗೊತ್ತಾಗ್ತದೆ. ಆಕೆ ಮೇಲೆ ಅತ್ಯಾಚಾರ ಮಾಡಿದ ನಂತರ ಏನಾದ್ರೂ ಕೊಲೆ ಮಾಡಿದಾನ ಅನ್ನೋದ್ರ ಬಗ್ಗೆ ಈಗ ಆತನ ವಶಕ್ಕೆ ತಗೊಂಡಿರುವಂತ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಸದ್ಯಕ್ಕೆ ಪೊಲೀಸ್ ಠಾಣೆಯಲ್ಲಿ ಬಾಬಾನ ವಿಚಾರಣೆ ಮುಂದುವರೆದಿದೆ. ಆ ಪ್ರಕರಣಕ್ಕೆ ಯಾವ ರೀತಿಯಾದಂತ ಒಂದು ಏನೋ ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಕೊಲೆ ಮಾಡಿದಾನೆ ಅನ್ನೋಂಥದ್ದು ಸದ್ಯದಲ್ಲೇ ಬೆಳಕಿಗೆ ಬರುತ್ತೆ. ಪ್ರಣವ್, ಥ್ಯಾಂಕ್ ಯು ಶ್ರೀನಿವಾಸ ಮೂರ್ತಿ ಮಾಹಿತಿಗೆ. ಆದರೆ 37 ವರ್ಷದ ವ್ಯಕ್ತಿ 76 ವರ್ಷದ ವೃದ್ಧೆ ಮೇಲೆ ಅತ್ಯಾಚಾರ ಎಸಗುತ್ತಾನೆ ಅಂತಂದರೆ ಎಂಥ ಕಾಮಾಂಧ ಇರ್ಬೋದು, ಯಾವ ರೀತಿಯ ಕಟುಕ ವೃತ್ತಿಯ ಮನುಷ್ಯವನಾಗಿರ್ಬೋದು ಅಂತ ಸದ್ಯ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈತನನ್ನು ವಿಚಾರಣೆ ಮಾಡಿದ್ರೆ ಈ ಕೊಲೆಯ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಆದರೆ 76 ವರ್ಷದ ತಾಯಿ ಪ್ರಾಯದ ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ ಎಸಗುತ್ತಾರೆ ಅಂತಂದರೆ ಇವರೆಲ್ಲ ಮನುಷ್ಯರೋ ಮೃಗಗಳು ಅಂತ ಪ್ರಶ್ನೆ ಕೇಳಲೇಬೇಕು.